ನಮ್ಮ ಅಜ್ಜಿ ನಾನು ಸತ್ರೆ ನಾನು ಇಲ್ಲೇ ಸಾಯ್ತೀನಿ, ನಾನು ಬರಲ್ಲ ಅಂತ ನಮ್ಮ ಅಜ್ಜಿ ಗಲಾಟೆ ಮಾಡ್ತಾ ಇದ್ರು. ನಾನೇನ್ ಮಾಡಿದೆ, ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಹೇಳಿ, ಇಲ್ಲ ಹೇಳ್ರಿ ಅವ್ರು ನಮ್ಮ ಅಜ್ಜಿಗೆ, ಶೀಸ್ ಓಲ್ಡ್, ಹೋಗ್ಬಿಡ್ತಾರೆ, ಬಂದ್ರೆ ಗ್ಯಾರಂಟಿ ಸತ್ತೋಗ್ಬಿಡ್ತಾರೆ ನಮ್ಮ ಅಜ್ಜಿ, ನಾನು ಕಳ್ಕೊಳಕ್ ರೆಡಿ ಇಲ್ಲ, ನಮ್ಮ ಮನೆಗೆ ಕಳ್ಸು ಅಂತ ಫೋರ್ಸ್ಫುಲಿ ಕರ್ಕೊಂಡ್ ಬಂದೆ. ನನ್ನ ಕಸಿನ್ ಅತ್ತೆ ಒಬ್ರು ಅವತ್ತು ತೀರೋಗಿದ್ರು, ನಮ್ಮ ಅಜ್ಜಿಗೆ ಗೊತ್ತಾಗಿರ್ಲಿಲ್ಲ, ಅವತ್ತು ನ್ಯೂಸ್ ಗೊತ್ತಾಯ್ತು. ಶಿ ವಾಸ್ ವೆರಿ ಸ್ಯಾಡ್. ನಮ್ಮ ಮನೆಗೆ ಬಂದ್ರು, ಶಿ ವಾಸ್ ವೆರಿ ಅನ್ಕಂಫರ್ಟ್. ನಮ್ಮ ಅಜ್ಜಿ ಯಾರ ಮನೇಲೂ ಇರ್ತಾ ಇರ್ಲಿಲ್ಲ, ಅನ್ಕಂಫರ್ಟಬಲ್ ಆಗಿದ್ರು. ನಾನು ಹೇಳಿದೆ 1 ವಾರ ಇರು, ಆಮೇಲೆ ವಾಪಸ್ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ, 1 ವಾರ ನಮ್ಮ ಮನೇಲಿ ಇರೋ. ಅವ್ರು ಕಾಫಿ ಟೀ ಎಲ್ಲ ಮಾಡಿಕೊಟ್ಟೆ, ಟಿವಿ ಹಾಕೊಟ್ಟೆ, ಏನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಕರ್ಕೊಂಡ್ ಬಂದು 1-2 ಅವರ್ಸ್ಗೆ ಅಜ್ಜಿಗೆ ಜ್ವರ ಸ್ಟಾರ್ಟ್ ಆಯ್ತು. ಯಾಕೋ ಸುಸ್ತಾಗ್ತಿದೆ, ನನ್ ಕೈಲಿ ಆಗ್ತಿಲ್ಲ, ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ನೋಡಿದ್ರೆ ಜ್ವರ ಬಂದಿತ್ತು. ಫೋನ್ ಮಾಡಿದೆ, ನಮ್ಮಪ್ಪ ಎತ್ಕೊಂಡು ಫಸ್ಟ್ ಕರ್ಕೊಂಡ್ ಬಾ, ಪ್ರಾಬಬ್ಲಿ ಅಜ್ಜಿಗೂ ಕೊರೋನಾ ಬಂದಿದೆ, ನಿಮ್ಮನೆಯವ್ರಿಗೆಲ್ಲ ಅಟ್ಯಾಕ್ ಆಗ್ಬಿಡುತ್ತೆ, ಫಸ್ಟ್ ಕರ್ಕೊಂಡ್ ಬಾ. ಕರ್ಕೊಂಬಂದು 2 ಅವರ್ಸ್ ವಾಪಸ್ ಕ್ಯಾಬ್ ಮಾಡ್ಕೊಂಡು ಮನೆ ಕರ್ಕೊಂಡೋಗ್ಬಿಟ್ಟೆ. ಆಮೇಲೆ ನಮ್ಮಪ್ಪ ಹಿಂಗೆ ನಡೀತಾ ಇತ್ತು. 1-2-3 ಡೇಸ್ ಆದ್ಮೇಲೆ ಒಂದ್ ದಿವಸ ಏನಾಯ್ತು, ಹಾಸ್ಪಿಟಲ್ಗೆ ಹೋಗು ಅಂದ್ರೆ ನಮ್ಮಪ್ಪ ಹೋಗ್ಲಿಲ್ಲ. ಮನೆಯಲ್ಲೇ ಆ ಮಾತ್ರೆ ಈ ಮಾತ್ರೆ ಅಂದ್ರೆ ಯೂಶಲಿ ಏನೇನ್ ತಗೊಳ್ತಾ ಇದ್, ನನ್ನ ತಮ್ಮನ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ದ, ಆ ಮಾತ್ರೆ ಈ ಮಾತ್ರೆ ತಗೊಂಡು ಹಂಗೆ ಇದ್ ಮಾಡ್ಕೊಳ್ತಿದ್ರು. ಒಂದ್ ದಿವಸ ನಮಗ್ ಗೊತ್ತೇ ಇಲ್ಲ, ನೈಟ್ ಅಲ್ಲಿ ನಮ್ಮಪ್ಪಂಗೆ ಶುಗರ್ ಲೋ ಆಗಿನೋ BP ಲೋ ಆಗಿ, ನಮ್ಮಪ್ಪಂಗೆ 2 ಇತ್ತು. ಏನೋ ಒಂದ್ ಹೆಚ್ಚು ಕಮ್ಮಿ ಆಗಿ ಅನ್ಕಾನ್ಶಿಯಸ್ ಆಗಿ ನೈಟ್ ವಾಶ್ರೂಮ್ಗೆ ಹೋಗಿ ಬಂದು ಹಿಂಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಬೆಡ್ ಮೇಲೆ ಹಿಂಗೆ ಅಡ್ಡಡ್ಡ ಬಿದ್ದಿದ್ದಾರೆ. ಎಷ್ಟೋ ಹೊತ್ತಾದ್ಮೇಲೆ ಅವ್ರಿಗೆ ಜ್ಞಾನ ಬಂದು, ಬಿಕಾಸ್ ಅದು ಸಪ್ರೇಟ್ ಇದೆ ರೂಮ್, ನಮ್ಮನೆ ಆಚೆ ಕಡೆ ರೂಮ್ ಇದೆ. ಆಮೇಲೆ ಜ್ಞಾನ ಬಂದು ಅವ್ರಿಗೆ ಎಚ್ಚರ ಆಗಿ, ನಾನು ಬಿದೋಗಿದೆ ಅಂತ ಅವರೇ ರಿಯಲೈಸ್ ಮಾಡ್ಕೊಂಡು ಮತ್ತೆ ಮಲಗಿ ಬೆಳಿಗ್ಗೆ ನಮಗೆ ಹೇಳಿದ್ರು. ನಾನು ನನ್ನ ತಮ್ಮ ಇಬ್ರು ಜಗಳ ಮಾಡಕ್ ಶುರು ಮಾಡಿ, ಫಸ್ಟ್ ಹೋಗು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು, ಫಸ್ಟ್ ಅಟ್ಲೀಸ್ಟ್ ತೋರಿಸ್ಕೊ ಏನಾಗಿದೆ ಅಂತ. ನಮ್ಮಪ್ಪ ಇಲ್ಲ ನಾನು ಹೋಗಲ್ಲ ಅಂತ. ನನ್ನ ಹಸ್ಬೆಂಡ್ ನಾನು ಇಬ್ರು ಮನೆಗೆ ಬಂದು ಜಗಳ ಮಾಡಿ, ಐ ಸ್ಟಿಲ್ ರಿಮೆಂಬರ್, ಪಿಂಕ್ ಕಲರ್ ಶರ್ಟ್, ಒಂದು ಪ್ಯಾಂಟ್ ಹಾಕೊಂಡು ನಾವೇ ಆಟೋ ಬುಕ್ ಮಾಡಿ ಹೋಗು ಅಂದ್ಬಿಟ್ಟು ನಮ್ಮಪ್ಪ ಆರಾಮಾಗಿ ಆಟೋ ಹತ್ಕೊಂಡು ಹೋದ್ರು, ಹಾಸ್ಪಿಟಲ್ಗೆ ಹೋದ್ರು, ತೋರಿಸಿದ್ರು. ಆ್ಯಂಡ್ ಅವತ್ತು ಅವ್ರೇನು ಮಾಡಿದ್ರು, 1-2 ಡೇಸ್ ಅಡ್ಮಿಟ್ ಮಾಡ್ಕೊಳ್ಳೋಣ ಒಂಚೂರು ವೇರಿಯೇಷನ್. ಆ್ಯಂಡ್ ಹಾಸ್ಪಿಟಲ್ಗೆ ಹೋದ್ಮೇಲೂ ಏನಾಯ್ತು, ತಲೆ ಚಕ್ಕರ್ ಬಂದು ಬಿದ್ರು. ನನ್ನ ತಮ್ಮನೂ ಅದಾದ್ಮೇಲೆ ಅಲ್ಲೇ ತಲೆ ಚಕ್ಕರ್ ಬಂದು ಬಿದ್ರು ಅಂದ್ಬಿಟ್ಟು ತುಂಬ BP ವೇರಿಯೇಷನ್ ಆಗ್ತಿದೆ. ಒಂದಿನ ಅಡ್ಮಿಟ್ ಮಾಡ್ಕೊಂಡ್ರು. ಅವತ್ತು ನೈಟು ಬ್ರೀದಿಂಗ್ ಇಶ್ಯೂ ಆಗೋಯ್ತು, ಮಾಸ್ಕ್ ಹಾಕಿದ್ರು. ಆಮೇಲೆ ಅದು ಹೋಗ್ತಾ ಏನಾಯ್ತು, ಲಂಗ್ ಫುಲ್ಲು ಸ್ಪ್ರೆಡ್. ನಮ್ಮಪ್ಪಂಗೆ ಶುಗರ್ ಇದ್ದಿದ್ರಿಂದ ಅದು ಲಂಗ್ ಪೂರ್ತಿ ಎಫೆಕ್ಟ್ ಆಗೋಯ್ತು. ತುಂಬ ಪ್ರಾಬ್ಲಮ್ ಆಗೋದು, ಬ್ರೀದಿಂಗ್ ತುಂಬ ಇಶ್ಯೂ ಆಗೋಯ್ತು. ಅದು ಒಂದು ಚಿಕ್ಕ ಹಾಸ್ಪಿಟಲ್, ಅರ್ಜೆಂಟಾಗಿ ಆಕ್ಸಿಜನ್ ಜಾಸ್ತಿ ಸಿಗೋ ಅಂತ ದೊಡ್ಡ ಹಾಸ್ಪಿಟಲ್ಗೆ ನೀವು ಶಿಫ್ಟ್ ಮಾಡಬೇಕು. ಪೀಕ್ ಕೊರೋನಾ ಟೈಮು, ಹಾಸ್ಪಿಟಲ್ ಸಿಗ್ತಾ ಇಲ್ಲ ನಮಗೆ. ನಾನಂತೂ ಫೋನ್ ಮಾಡಿಲ್ದೇ ಇರೋ ಜನನೇ ಇಲ್ಲ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಅಜ್ಜಿಗೆ ಜಾಸ್ತಿ ಆಗೋಯ್ತು. ನಾನೇನು ಮಾಡಿದೆ, ನಮ್ಮ ಮನೆಯಿಂದ ಇಲ್ಲಿಗೆ ಬಂದು ಸೆಟಲ್ ಆದೆ. ನಮ್ಮ ಅಮ್ಮಂಗೆ ತುಂಬ ಹುಷಾರಿರ್ಲಿಲ್ಲ, ಅಂದರೆ ತುಂಬ ಸುಸ್ತು, ಎದ್ದು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಗೊತ್ತಿರೋರ ಕಡೆಯಿಂದ ಊಟ ಎವ್ರಿಡೇ ಒಂದು ಆರ್ಗನೈಸೇಷನ್ NGO ಕಡೆಯಿಂದ ಫುಡ್ ತರಿಸ್ಕೊಳ್ತಾ ಇದ್ವಿ ನಮ್ಮ ಮನೆಯವ್ರಿಗೆ. ಕೊರೋನಾ ಬಂದಿದೆ, ಮಾಡೋಕ್ಕಾಗ್ತಿಲ್ಲ ಅಂತ. ಪಾಪ ಅವ್ರು ದಿನ ಬಂದು ಫುಡ್ ತಂದು ಕೊಡ್ತಾ ಇದ್ರು. ನನ್ನ ಫ್ರೆಂಡ್ ಪಾಲಿಟಿಕ್ಸಲ್ಲಿದ್ದ, ಅವನ ಕಡೆಯಿಂದ ನಾನು ತರಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಮನೆಯವ್ರಿಗೆಲ್ಲ ಫುಡ್ ಹೆಂಗೋ ಅರೇಂಜ್ ಆಗ್ತಿತ್ತು. ಬಟ್ ವಿಪರೀತ ಎಲ್ಲರಿಗೂ ಸುಸ್ತು. ನನಗೆ ಕೊರೋನಾ ಬಂದ್ಬಿಡ್ತು. ನನಗೆ ಫುಲ್ ಜ್ವರ, ಸ್ಮೆಲ್ ಹೊಟ್ಟೋಯ್ತು, ಕೆಮ್ಮು ಎಲ್ಲ ಥರ ಆಯಿತು. ಅದ್ರ ಜೊತೆಗೆ ಪೀರಿಯಡ್ಸು ಹೆವಿ ಫ್ಲೋ ಆಗ್ತಿದೆ, ಕುತ್ಕೊಳಕ್ಕಾಗ್ತಿಲ್ಲ, ನಿಂತ್ಕೊಳಕ್ಕಾಗ್ತಿಲ್ಲ. ಈ ಕಡೆ ಅಜ್ಜಿನ ನೋಡ್ಕೊಳ್ಬೇಕು. ಅಜ್ಜಿ ದಿನೇ ಅವ್ರ ಹೆಲ್ತ್ ಡಿಟರೇಟ್ ಆಯಿತು. ಆ್ಯಂಡ್ ಆಕ್ಸಿಜನ್ ಸಿಲಿಂಡರ್ ಬೇಕು. ನಮ್ಮ ಅಜ್ಜಿ ಹಾಸ್ಪಿಟಲ್ ಸಿಗಲೇ ಇಲ್ಲ, ಲಾಸ್ಟ್ವರೆಗೂ ಅವರಿಗೆ ಬೆಡ್ಡೇ ಸಿಗಲಿಲ್ಲ. ನನ್ನ ತಮ್ಮ ಪಾಪ ಎಲ್ಲಿಂದನೋ ಹೋಗಿ 25 kg ಇದು ಸಿಲಿಂಡರ್ನ ಎತ್ಕೊಂಡು ಅವನೊಬ್ಬನೇ ಮೆಟ್ಲು ಹತ್ಕೊಂಡು ಬಂದು ನಮ್ಮ ಅಜ್ಜಿಗೆ ಸಿಲಿಂಡರ್ ಎವ್ರಿಡೇ ಚೇಂಜ್ ಮಾಡ್ತಾ ಇದ್ದಿದ್ದು. ಸೊ ಕೊನೆಗೆ ಯಾರ್ಯಾರ್ದು ಕೈಕಾಲು ಹಿಡಿದು ನಮ್ಮ ಅಪ್ಪಂಗೆ ಹೊಸಕೆರಳ್ಳಿ ಮೇನ್ ರೋಡಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಬೆಡ್ ಸಿಕ್ಕಿ ಒಂದು 5-6 ಡೇಸ್ ಏನೋ ಇದ್ರು ಅಷ್ಟೇ. ಅದಾದ್ಮೇಲೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅಪ್ಪ. ವಿಡಿಯೋ ಕಾಲ್ ಮಾಡಿ, ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನನಗೆ ಕೊರೋನಾ ಆಗಿದೆ, ನನಗೆ ಬೈಯೋರು. ಅಂದರೆ ಅದನ್ನು ತೆಗೆದ್ರೆ ಅವ್ರಿಗೆ ಉಸಿರಾಡೋಕ್ಕಾಗ್ತಿ, ಮೋರ್ ದೆನ್ 5-10 ಸೆಕೆಂಡ್ಸ್ ಅವ್ರಿಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನ ತೆಗೆದ್ಬಿಟ್ಟು ನನಗೆ ವಾಯ್ಸ್ ನೋಟ್ ಕಳಿಸೋದು, ಏನೇ ಮಾಡ್ತಾ ಇದೆಯಾ, ನಿಮ್ಮ ಅಮ್ಮಗೆ ಒಂಚೂರು ಹೆಲ್ಪ್ ಮಾಡು, ಅವಳು ಹುಷಾರಿಲ್ಲ, ಸುಮ್ಮನೆ ಬಂದಲ್ಲಿ ಟೈಮ್ ಪಾಸ್ ಮಾಡಬೇಡ ಅಂತ ಅಂದ್ಬಿಟ್ಟು ವಾಪಸ್ ಮಾಸ್ಕ್ ಇಟ್ಕೊಂಡು ಯೂಸ್ ಟು ಟಾಕ್ ಟು ಅಸ್.
ಆಮೇಲೆ ಲಾಸ್ಟಲ್ಲಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ವಿಡಿಯೋ ಕಾಲ್ ನಾನು ನಮ್ಮ ಅಪ್ಪನ ನೋಡಿದ್ದು ವಿಡಿಯೋ ಕಾಲಲ್ಲಿ ಹಾಯ್ ಅಂತ ಅಂದರು, ಹಿಂಗೆ ಅಂತ ಅಂದರು, ಸ್ಟ್ರಾಂಗ್ ಇದ್ದೀನಿ ಅಂತ ಅಂದರು. ಅಷ್ಟೇ, ಅದೇ ಲಾಸ್ಟು. ಅದಾದ್ಮೇಲೆ ನನ್ನ ತಮ್ಮ ಹೋಗಿ ನೋಡ್ಕೊಂಡು ಬಂದ. ನಮ್ಮ ಅಜ್ಜಿಗಂತೂ ಇವತ್ತಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅಲ್ಲೋಗಿ ಮೀಟ್ ಮಾಡಿರಬೇಕು. ನಮ್ಮ ಅಪ್ಪ ಸತ್ತಿರೋದು ನಮ್ಮ ಅಜ್ಜಿ ಗೊತ್ತಿಲ್ಲ. ನಮ್ಮ ಅಜ್ಜಿ ಸತ್ತಿರೋದು ಹೆಂಗೋ ಬೈ ಮಿಸ್ಟೇಕು ಯಾವುದೋ ಗ್ರೂಪಲ್ಲಿ, ಫ್ಯಾಮಿಲಿ ಗ್ರೂಪಲ್ಲಿ ಯಾರೋ ಹಾಕಿದ್ರು, ನಿರ್ಮಲಾ ಸ್ಟೋರ್ ಜಯಮ್ಮ ತೀರು ಹೋಗಿದ್ದಾರೆ ಅಂತ. ನಮ್ಮಪ್ಪ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು ನನ್ನ ತಮ್ಮಗೆ. ಏನಾಯ್ತು ಅವಾಗೆ? ಏನಾಗಿಲ್ಲ ಪಪ್ಪ. ಅವ್ನು ಅಳ್ತಾ ಇದ್ದವನು ಕಣ್ಣೋರ್ಸಿ, ಏನಾಗಿಲ್ಲ ಪಪ್ಪ, ಅವ್ವ ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಇಲ್ಲ ಯಾರೋ ಹಿಂಗೆ ಮೆಸೇಜ್ ಯಾರೋ ಹೆಸರು ಹಾಕಕ್ಕೋಗಿ ಹಿಂಗೆ ಹಾಕಿರ್ಬೇಕು. ಅವಾಗ ಏನಾಗಿಲ್ಲ, ಆರಾಮಾಗಿ ಮಲ್ಕೊಂಡು ನನ್ನ ಕಣ್ಣು ಮುಂದೆನೇ ಇದೆ. ನಮ್ಮ ಅಜ್ಜಿನ ಹಿಂಗೆ ಮಲಗಿಸಿದ್ದೀವಿ, ಹೂನಾರ ಎಲ್ಲ ಹಾಕಿ. ನಮ್ಮ ಅಪ್ಪಂಗೆ ಅವತ್ತು ಒಂದು ಇಂಜೆಕ್ಷನ್ ಕೊಡಬೇಕಾಗಿತ್ತು. ಇಟ್ ವಾಸ್ ವೆರಿ ಕಾಸ್ಟ್ಲಿ, 2 lakhs ಸಮಥಿಂಗ್ ಏನೋ. ಅದು ಎಲ್ಲೂ ಸಿಗ್ತಾ ಇರಲಿಲ್ಲ, ಎಲ್ಲೆಲ್ಲಿಂದನೋ ಹುಡುಕಿ ಕೊನೆಗೆ ಆ ಇಂಜೆಕ್ಷನ್ನ ಕೊಡ್ಸಿದ್ಮೇಲೆ ನಮ್ಮಪ್ಪ ಇದ್ದಿದ್ದು ವೀಕ್ ಆಗೋದ್ರು. ಆ ಇಂಜೆಕ್ಷನ್ ಕೊಟ್ಟು 2 days, ನಮ್ಮ ಅಜ್ಜಿ ಸತ್ತಿದ್ದ ದಿನ ಆ ಇಂಜೆಕ್ಷನ್ ಕೊಟ್ಟಿದ್ದು. ಅಲ್ಲಿಂದ 2 daysಗೆ ವಿ ಗಾಟ್ ದ ನ್ಯೂಸ್, ಲೈಕ್ ಇಲ್ಲ ಅಪ್ಪ